ಕಜಕಿಸ್ತಾನದಲ್ಲಿ ಸುಟ್ಟು ಭಸ್ಮವಾದ ವಿಮಾನ, 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ. ಜಗತ್ತನ್ನ ಬೆಚ್ಚಿ ಬೀಳಿಸುವಂತಹ ದುರ್ಘಟನೆಯೊಂದು ಕಜಕಿಸ್ತಾನದಲ್ಲಿ ನಡೆದಿದ್ದು 65ಕ್ಕೂ ಹೆಚ್ಚು ಪ್ರಯಾಣಿಕರು ಇರುವ ವಿಮಾನವೊಂದು ಸುಟ್ಟು ಭಸ್ಮವಾಗಿದೆ. ಅಜರ್ಬೈಜಾನ್ ಏರ್ಲೈನ್ಸ್ಗೆ ಸೇರಿದ ಪ್ರಯಾಣಿಕ ವಿಮಾನವೊಂದು ಕಜಕಿಸ್ತಾನದ ಅಕ್ಟೌ ನಗರದ ಬಳಿ ಪತನಗೊಂಡಿದೆ. ವಿಮಾನ ಪತನಗೊಳ್ಳುತ್ತಿದ್ದಂತೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ವಿಮಾನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 62 ಪ್ರಯಾಣಿಕರು ಹಾಗೂ 5 ಸಿಬ್ಬಂದಿ ಇದ್ದರೆಂದು ತಿಳಿದು ಬಂದಿದೆ. ಸುಮಾರು 40 ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ವಿಮಾನದ ಪತನದ ಬಳಿಕ 25 ಜನರು ಬದುಕುಳಿದಿದ್ದು 22 ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅದರಲ್ಲಿ 5 ಮಂದಿ ಐಸಿಯುನಲ್ಲಿದ್ದಾರೆ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ. ಹೌದು, ಕಜಕಿಸ್ತಾನದ ಅಕ್ಟೌ ವಿಮಾನ ನಿಲ್ದಾಣದ ಬಳಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿದೆ. ಅಜರ್ಬೈಜಾನ್ ಏರ್ಲೈನ್ಸ್ನ J2 8243 ವಿಮಾನವು ಬಾಕುವಿನಿಂದ ರಷ್ಯಾದ ಗ್ರೋಜ್ನಿಗೆ ತೆರಳುತ್ತಾ ಇತ್ತು. ಆದರೆ ಗ್ರೋಜ್ನಿಯಲ್ಲಿ ಭಾರಿ ಮಂಜಿದ್ದ ಕಾರಣ ವಿಮಾನದ ಮಾರ್ಗವನ್ನ ಬದಲಿಸಲಾಗಿತ್ತು. ಅಕ್ಟೌ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಮನವಿ ಸಲ್ಲಿಸಿದ ಬಳಿಕ ಹಲವು ಬಾರಿ ಆಕಾಶದಲ್ಲಿಯೇ ವಿಮಾನ ಸುತ್ತುತ್ತಾ ಇದ್ದು, ಬಳಿಕ ಏರ್ಪೋರ್ಟ್ನಿಂದ 3 ಕಿಲೋಮೀಟರ್ಗಳ ದೂರದಲ್ಲಿ ವಿಮಾನ ಪತನಗೊಂಡಿದ್ದು ಭಾರಿ ಸಾವು ನೋವು ಸಂಭವಿಸಿದೆ. ಕಜಕಿಸ್ತಾನ ಮಾಧ್ಯಮಗಳು ಮೊದಲು 110 ಜನರಿದ್ದ ವಿಮಾನ ಪತನಗೊಂಡಿದೆ ಅಂತ ವರದಿ ಮಾಡಿದ್ವು. ಆದರೆ ಬಳಿಕ ಅಧಿಕಾರಿಗಳು ವಿಮಾನದಲ್ಲಿ 67 ಜನರು ಇದ್ದರು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಪತನದ ದೃಶ್ಯ, ಎಮರ್ಜೆನ್ಸಿ ಡೋರ್ನಿಂದ ಪ್ರಯಾಣಿಕರ ರಕ್ಷಣೆ. ವಿಮಾನದ ಅಪಘಾತದ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು, ನೆಲಕ್ಕೆ ಅಪ್ಪಳಿಸುವ ಮೊದಲೇ ವಿಮಾನದಲ್ಲಿ ಬೆಂಕಿ ಹೊತ್ತಿಕೊಂಡಿರುವುದನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ತುರ್ತು ಲ್ಯಾಂಡಿಂಗ್ ಮಾಡುವ ಪೈಲಟ್ ಪ್ರಯತ್ನ ವಿಫಲವಾದ ಪರಿಣಾಮ ಅಪಘಾತ ಸಂಭವಿಸಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ವಿಮಾನದಲ್ಲಿ ಕಂಡುಬಂದ ತಾಂತ್ರಿಕ ದೋಷವೇ ಅಪಘಾತಕ್ಕೆ ಕಾರಣ ಇರಬಹುದು ಅಂತ ಅಂದಾಜಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ದು, ಪತನ ಸ್ಥಳದಲ್ಲಿ 2 ಹೆಲಿಕಾಪ್ಟರ್ಗಳು, ಆಂಬ್ಯುಲೆನ್ಸ್ಗಳು ಕಾಣುತ್ತಿವೆ. ವಿಮಾನಕ್ಕೆ ಬೆಂಕಿ ತಗುಲಿದ್ದು ಕೂಡ ಹಿಂಭಾಗದ ತುದಿಯಲ್ಲಿರುವ ಎಮರ್ಜೆನ್ಸಿ ಡೋರ್ನಿಂದ ಹಲವು ಪ್ರಯಾಣಿಕರನ್ನ ಡಿಬೋರ್ಡ್ ಮಾಡಲಾಗಿದೆ. ಪತನಕ್ಕೂ ಮೊದಲು ಪಕ್ಷಿಗಳ ಹಿಂಡು ವಿಮಾನಕ್ಕೆ ಅಡ್ಡಿ ಉಂಟು ಮಾಡಿದ್ದು, ಸ್ಟೀರಿಂಗ್ ಸರಿಯಾಗಿ ಕಾರ್ಯನಿರ್ವಹಿಸದ ಬೆನ್ನಲ್ಲೇ ATCಗೆ ರೆಡ್ ಸಿಗ್ನಲ್ ಅನ್ನ ವಿಮಾನದಿಂದ ನೀಡಲಾಗಿತ್ತು. ಪೈಲಟ್ಗಳು ವಿಮಾನದ ವೇಗ ಹಾಗೂ ಎತ್ತರವನ್ನ ಹೆಚ್ಚಿಸಲು ಪ್ರಯತ್ನಿಸಿದ್ರು. ಆದರೆ ನಿಯಂತ್ರಣ ಸಿಗದ ಹಿನ್ನೆಲೆ ವಿಮಾನ ನಿಲ್ದಾಣದ ಬಳಿಯ ಖಾಲಿ ಜಾಗದಲ್ಲಿ ವಿಮಾನ ಪತನಗೊಂಡಿದೆ. ನಗರದಲ್ಲಿ ಅಥವಾ ಏರ್ಪೋರ್ಟ್ನಲ್ಲಿ ವಿಮಾನ ಪತನಗೊಂಡಿದ್ರೆ ಹೆಚ್ಚಿನ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇತ್ತು. ವಿಮಾನದ ಮುಂದಿನ ಭಾಗ ಪೂರ್ತಿ ಪೀಸ್ ಆಗಿದ್ದು, ಹಿಂದಿನ ಭಾಗ ಮಾತ್ರ ಸ್ವಲ್ಪ ಉಳಿದಿದೆ. ಕಜಕಿಸ್ತಾನ ಸರ್ಕಾರ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಕಜಕಿಸ್ತಾನದಲ್ಲಿ ಪ್ರಯಾಣಿಕರಿದ್ದ ವಿಮಾನ ಪತನಗೊಂಡಿದ್ದು, ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಪಕ್ಷಿಗಳ ಹಿಂಡು ಹಾಗೂ ತಾಂತ್ರಿಕ ದೋಷದ ಕಾರಣಕ್ಕೆ ವಿಮಾನ ಪತನವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖೆಯಿಂದ ಮಾತ್ರ ಪತನಕ್ಕೆ ಕಾರಣಗಳು ಗೊತ್ತಾಗಲಿದೆ.